श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ಪಂಚದಶೋಧ್ಯಾಯದಲ್ಲಿ 21ನೇ ಶ್ಲೋಕ. ಅಥಾಪಿ ಕಾಮಂ ಏನಂ ತೇ ಪ್ರಜಾಯೈ ಕರವಾಣ್ಯಲಂ ಯಥಾ ಮಾಂ ನಾತಿ ವಾಚಂತಿ ಮುಹೂರ್ತಂ ಪ್ರತಿಪಾಲಯ. ಯದ್ಯಪಿ ತ್ವದ್ ಅನುಕರಣಂ ಅಶಕ್ಯಂ ಅಥಾಪಿ ಪ್ರಜಾಯೈ ಪುತ್ರೋತ್ಪತ್ತೌ. ಅಂದ್ರೆ ಹಿಂದೆ ನೋಡಿದಂತೆ ದಿತಿದೇವಿ ಬಂದು ಕಶ್ಯಪರ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ, ಸಂತಾನ ಆಗಬೇಕು ಹಾಗೆ ಅಂತ. ಕಶ್ಯಪರು ಕೂಡ ಖಂಡಿತ ಮಾಡಬೇಕು, ಸಂತಾನ ಆಗಬೇಕು ಹಾಗೆ ಅಂತ ಅವರು ಕೂಡ ಒಪ್ತಾ ಇದ್ದಾರೆ. ಆದರೆ ನೀ ಹೇಳಿದಂಗೆ ಈ ಕೂಡಲೇ ಈಗ ಆಗೋದಿಲ್ಲ ಹಾಗೆ ಅಂತ. ತ್ವದ್ ಅನುಕರಣಂ ಅಶಕ್ಯಂ, ನೀನು ಹೇಳಿದಂಗೆ ಈಗಲೇ ಗರ್ಭಾಧಾನ ಮಾಡೋದು ಅದು ಸರಿಯಲ್ಲ ಹಾಗೆ. ಯಥಾ ಏನ ಮುಹೂರ್ತೇನ ನಾತಿ ವಾಚಂತಿ ನ ನಿಂದಂತಿ ಜ್ಞಾನಿನಃ. ಈ ಸಮಯದಲ್ಲಿ ಗರ್ಭಾಧಾನವನ್ನ ಮಾಡೋದನ್ನ ಜ್ಞಾನಿಗಳು ಒಪ್ಪೋದಿಲ್ಲ, ನಿಂದೆ ಮಾಡಿದ್ದಾರೆ. ಸಂಧ್ಯಾಕಾಲದಲ್ಲಿ ಗರ್ಭಾಧಾನ ಮಾಡೋದು ಜ್ಞಾನಿಗಳು ನಿಂದೆ ಮಾಡಿದ್ದಾರೆ. ಅದರಿಂದ ಒಂದು ಮುಹೂರ್ತ ಸಹನೆ ಮಾಡ್ಕೋ ಹಾಗೆ. ಪ್ರತಿಪಾಲಯ ಅನಿಷ್ಟಕಾರಿ ಯಥಾ ನ ಸ್ಯಾತ್ ತಥಾ ಕುರು. ಆ ರೀತಿಯಾಗಿ ಮಾಡಿದರೆ ನಿನಗೆ ಅನಿಷ್ಟ ಉಂಟಾಗೋದಿಲ್ಲ, ಇಷ್ಟನೇ ಉಂಟಾಗ್ತದೆ, ಇಷ್ಟ ಪ್ರಾಪ್ತಿ ಆಗ್ತದೆ. ಗುರುಗಳು ಹೇಳಿದ್ದನ್ನು ಮೀರಿ, ಅರಿವಾಯು ಗುರುಗಳು ಹೇಳಿದ್ದನ್ನು ಮೀರಿ ಮಾಡಿದರೆ ನಮಗೆ ಅನಿಷ್ಟ ಆಗೋದು, ನಮಗೆ ತೊಂದರೆ ಆಗೋದೇ ಅದರಿಂದ ಒಂದು ಮುಹೂರ್ತ ಕಾಲ ಮಾಡಬಾರದು ಅಂತ ಜ್ಞಾನಿಗಳು ಹೇಳಿದ್ದಾರೆ ಸಂಧ್ಯಾಕಾಲದಲ್ಲಿ. ಅದರಿಂದ ಒಂದು ಮುಹೂರ್ತ ಸಹನೆ ಮಾಡ್ಕೋ. ಏಕಂ ಮುಹೂರ್ತ ಗಮನ ಪರ್ಯಂತಂ ಧೈರ್ಯಂ ಕುರು. ಒಂದು ಮುಹೂರ್ತ ಬರುವ ತನಕ ಧೈರ್ಯದಿಂದ ಸಮಾಧಾನ ಚಿತ್ತರಾಗಿ ಇರು ಅಂತ ದಿತಿದೇವಿಗೆ ಕಶ್ಯಪರು ಹೇಳಿದರು. ಇನ್ನು ಅದರದ್ದೇ ವಿವರಣೆ ಮಾಡ್ತಾ ಇದ್ದಾರೆ. ಏಷ ಘೋರತಮ ವೇಲ ಘೋರಾನಾಂ ಘೋರ ದರ್ಶನ ಚರಂತಿ ಯಸ್ಯಾಂ ಭೂತಾನಿ ಭೂತೇಶಾನುಚರಾಣಿ ಹ. ಘೋರವಾದ ಕಾಲ ಅಂತ ಹೇಳಿದ್ರು. ಸಂಧ್ಯಾಕಾಲ ಅದು ಘೋರವಾದ ಕಾಲ, ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಯಾಕೆ ಇದು ಘೋರ ಕಾಲ ಹಾಗೆ ಅಂದ್ರೆ, ಈ ಘೋರ ಇಲ್ಲ, ಘೋರತಮ ಅಂತ ಸೂಪರ್ಲೇಟಿವ್ ಇದೆ. ಈ ಒಂದು ಕಾಲದಲ್ಲಿ ಘೋರಕಾಲ ಯಾಕೆಂದ್ರೆ ರುದ್ರದೇವರು ಮತ್ತು ಅವರ ಸೇವಕರಾದ ಭೂತಗಣಗಳು, ಭೂತೇಶ ಭೂತಾನಿ ಅನುಚರಾಣಿ. ಭೂತೇಶ ಅಂದ್ರೆ ಅದೇ ಭೂತಗಳಿಗೆ ಪ್ರಾಣರ ಒಡೆಯರು, ಅದೇ ರುದ್ರದೇವರು. ಅವರ ಅನುಚರರು ಅಂದ್ರೆ ಯಾರು? ಭೂತಗಣಗಳು ಮತ್ತು ಪಿಶಾಚಿಗಳು. ಇದೆಲ್ಲ ಸಂಚಾರ ಮಾಡುವ ಸಮಯ ಇದು ಸಂಧ್ಯಾಕಾಲ. ಅದು ಸಾಯಂ ಸಂಧ್ಯಾ ಭಾರಿ ಘೋರವಾದದ್ದು ಅಂತ ಸಂಚರಿಸುವ ಸಮಯ. ಹ ಅಂದ್ರೆ ಇದು ಪ್ರಸಿದ್ಧ, ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ವಿಚಾರ ಇದು. ಅದರಿಂದ ಒಂದು ಮುಹೂರ್ತ ಕಾಲ ಸಹನೆ ಮಾಡಿಕೊಂಡಿರುವಂತ ಕಶ್ಯಪರ ಉಪದೇಶ. ಇನ್ನು ಹೇಳ್ತಾರೆ, ಏತಸ್ಯಾಂ ಸಾಧ್ವಿ ಸಂಧ್ಯಾಯಾಂ ಭಗವಾನ್ ಭೂತಭಾವನಃ ಪರಿತೋ ಭೂತ ಪಾರ್ಷದ್ಭಿಃ ವೃಷೇನ ಅಟತಿ ಭೂತರಾಟ್. ಸಾಧ್ವಿ ಅಂತ ಹೇಳ್ತಾರೆ ನೋಡಿ. ಸಾಧು ಸ್ವಭಾವವುಳ್ಳವರಾದ ದಿತಿದೇವಿ ನೀನು. ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಭೂತಾನಿ ಅಸ್ಮಾಕಂ ಕಿಂ ಕರಿಷ್ಯಂತಿ. ಆಯ್ತು, ಭೂತಗಳು ಸಂಚಾರ ಮಾಡಿದ್ರೆ ಮಾಡ್ಕೊಂಡು ಹೋಗ್ಲಿ, ಭೂತಗಳು ಪಿಶಾಚಿಗಳು ಬಂದ್ರೆ ಬಂದ್ಕೊಂಡು ಹೋಗ್ಲಿ, ನಮಗೇನು ಅನಿಷ್ಟ ಮಾಡ್ತಾರೆ, ನಾವು ಗರ್ಭಾಧಾನ ಮಾಡಿಕೊಂಡು ಸಂತಾನವನ್ನ ಪಡೆಯೋಣ ಹಾಗೆ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಸಾಧ್ವಿ ದಿತಿದೇವಿ ಭೂತಾನ್ಯೇವ ಪಾರ್ಷದ ಭೃತ್ಯಾಹ ತೈಹಿ.
ಈ ಸಂಧ್ಯಾಕಾಲದಲ್ಲಿ ಭೂತಗಣಗಳಿಂದ ಕೂಡಿತರಾಗಿ ಪೂಜ್ಯರಾದ ರುದ್ರದೇವರು ನಂದಿಯ ಮೇಲೆ ವೃಷೇನ ನಂದಿಯ ಮೇಲೆ ಕೂತವರಾಗಿ ಸಂಚಾರ ಮಾಡುತ್ತಾ ಇರ್ತಾರೆ. ತಥಾಚ ಭೂತರಾಟ್ ರುದ್ರಃ ಅಧಿಕಾರಿಣಃ ಅಸ್ಮಾನ್ ದಂಡಯಿಷ್ಯತಿ. ಅಂತ ಅವರು ಸಂಚಾರ ಮಾಡುವ ಸಂದರ್ಭದಲ್ಲಿ ಇಂಥ ಕಾರ್ಯಗಳನ್ನು ಮಾಡಿದರೆ ಅವರಿಂದ ನಮಗೆ ಶಿಕ್ಷೆ ಆಗ್ತದೆ. ಅವರು ದಂಡಯಿಷ್ಯತಿ, ಅಸ್ಮಾನ್ ದಂಡಯಿಷ್ಯತಿ, ನಮ್ಮನ್ನ ಶಿಕ್ಷಿಸುತ್ತಾರೆ ಅವರು ರುದ್ರದೇವರು, ಹಾಗೆ ಅಂತ ಹೇಳ್ತಾರೆ. ಶ್ಮಶಾನ ಚಕ್ರ ನಿಲ ಧೂಲಿ ಧೂಮ್ರ ವಿಕೀರ್ಣ ವಿದ್ಯೋತ ಜಟಾಕಲಾಪ ಭಸ್ಮಾವಕುಂಠಾಮಲರು ಮದೇಹೋ ದೇವಸ್ತ್ರಿಭಿ ಪಶ್ಯತಿ ದೇವರಸ್ತೆ. ಮಾತ್ರ ಇಲ್ಲ, ತರ್ಹಿ ತದಜ್ಞಾತ ಭವಾನ್ ಇತ್ಯತಃ ತದಜ್ಞಾತತ್ವಂ ತವ ಅಶಕ್ಯಂ ಇತ್ಯಾಶಯೇನ ಆಹ. ಅಲ್ಲ, ಅವ್ರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಹಾಗೆ ಅಂತ ಹೇಳೋಣವೇ? ನೋಡಿ, ನಮ್ಮ ಕಾರ್ಯ ಮಾಡೋದಕ್ಕೆ ನಾವು ಕೊಡುವ ಒಂದು ಎಕ್ಸ್ಕ್ಯೂಸಸ್ ಇದೆಲ್ಲ. ಆಯ್ತು, ಸಂತಾನ ಪಡ್ಕೊಳ್ಳೋಣ, ನಮಗೆ ಯಾವ ರುದ್ರದೇವರು ಯಾರು ಇರ್ಬೋದು, ನಂದಿ ಮೇಲೆ ಕೂತು ಬರ್ಬೋದು, ಅವ್ರು ಯಾರಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಆ ರುದ್ರದೇವರು ಹೇಗೆ ಇರ್ತಾರೆ ಹಾಗೆಂದ್ರೆ ಶ್ಮಶಾನ ಚಕ್ರಾನಿಲ ಧೂಲಿ ಧೂಮ್ರ ವಿಕೀರ್ಣ. ಅವರು ಶುದ್ಧವಾದ ಬಿಳಿಯ ರೂಪ ಅವರದು, ಅಂತಹ ಬಿಳಿ ಬಯ್ಯ ಚರ್ಮ ಅವರದು. ಅದರ ಮೇಲೆ ಭಸ್ಮವನ್ನ ಧರಿಸಿದವರಾಗಿ ಆ ಸ್ಮಶಾನದಲ್ಲಿ ಒಂದು ರೀತಿಯಾದ ಗಾಳಿ ಬರುತ್ತದೆ, ಅಂದ್ರೆ ಧೂಳು, ಅದು ಕೆಂಪಗಿರುತ್ತದಂತೆ. ಅದರಿಂದ ಅವರ ಶರೀರವೂ ಕೂಡ ಕೆಂಪ, ಆ ಧೂಳಿ ತಾಕಿ ತಾಕಿ ಕೆಂಪಾಗಿರುತ್ತದೆ. ಜಟಾಮುಟಿ ಅಂದ್ರೆ ಅವರ ಜಡೆಯೂ ಕೂಡ ಕೆಂಪಾಗಿರುತ್ತದೆ. ಜಟಾಕಲಾಪ. ಮತ್ತು ಅವರು ಭಸ್ಮ ಮಾಡುವ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಯಾಕೆ ನೋಡಿ, ಅವರಿಗೆ 3 ಕಣ್ಣು ಇದೆ. ಸೂರ್ಯ, ಚಂದ್ರ, ಅಗ್ನಿ ಅಂತ 3 ಕಣ್ಣು ಇದೆ. ಅದರಿಂದ ಎಲ್ಲವನ್ನು ಭಸ್ಮ ಮಾಡುವ ಸಾಮರ್ಥ್ಯ ಇದೆ ಅವರಿಗೆ. ಅದರಿಂದ ಅಂಥ ಸಾಮರ್ಥ್ಯ ಉಳ್ಳವರು ಬರ್ತಾರೆ ಹಾಗೆಂದ್ರೆ ಸ್ವಲ್ಪ ಜೋಪಾನವಾಗಿ ನಾವು ಇರಬೇಕು. ಇಲ್ಲದಿದ್ರೆ ಏನಾದ್ರು 3ನೇ ಕಣ್ಣು ತೆಗೆದು ನೋಡಿದರೆ ಅಷ್ಟೇ ಭಸ್ಮವಾಗೋದೆ. ಹಿಂದೆ ಕಾಮನಿಗೂ ಹಾಗೆ ಆಯಿತು ಅಂತ ನಾವು ಕೇಳ್ತೀವಿ ನೋಡಿ. ಅದರಿಂದಲೇ ಅವನು ಅನಂಗ ಅಂತ ಹೆಸರು ಬಂತು, ಅಂಗವೇ ಇಲ್ಲದಂತೆ ಆಯಿತು ಅವನಿಗೆ ಹಾಗೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಸಹೋದರಿಯೂ ಬರ್ತಾರೆ. ಯಾಕೆ? ಸತೀದೇವಿ, ದಕ್ಷನ ಮಗಳೇ ಸತೀದೇವಿ, ದಕ್ಷನ ಮಗಳೇ ದಿತಿದೇವಿಯೂ ಹೌದು. ಅದರಿಂದ ನಿನ್ನ ಸಹೋದರಿಯೂ ಜೊತೆಗೆ ಬರ್ತಾರೆ. ಈ ಪರಿಸ್ಥಿತಿಯಲ್ಲಿ ನಮ್ಮನ್ನು ನೋಡಿದರೆ ಹೇಗಿರಬೇಡ, ಅದರಿಂದ ನಿನಗೂ ನಾಚಿಕೆ ಆಗ್ತದೆ. ಅದರಿಂದ ಈ ಒಂದು ಕಾಲವನ್ನ ನೀನು ಸಹನೆ ಮಾಡು ಹಾಗೆ ಅಂತ ಹೇಳ್ತಾರೆ. ನಯಸ್ಯ ಲೋಕೆ ಸ್ವಜನ ಪರೋವಾ ನಾತ್ಯಾದೃತೋ ನೋತ ಕಶ್ಚಿದ್ ವಿಗರ್ಹ್ಯ ವಯಂ ವ್ರತೈರ್ಯ ಚರಣಾಪವಿದ್ಧಾಂ ಆಶಾಸ್ಮಹೇಜಾಂ ಬತ ಭುಕ್ತಭೋಗಾಂ. ಇದ್ರ ಮೇಲೆ ಒಂದು ಪ್ರಶ್ನೆ. ನಾನು ಸ್ವಜನಾನಾಂ ಅಸ್ಮಾಕಂ ಸದಂಡಂ ನ ಕರಿಷ್ಯತಿ. ಇದ್ರ ಮೇಲೆ ಹೇಳ್ತಾರೆ, ದಿತಿದೇವಿ ಪ್ರಶ್ನೆ ಮಾಡಿದಂಗೆ ಇದೆ. ಅಲ್ಲ, ನಾವೆಲ್ಲ ಸ್ವಜನರು, ಅಂದ್ರೆ ತಂಗಿಯ ಯಜಮಾನನೋ ಅಕ್ಕನ ಯಜಮಾನನೋ ಆಗ್ಬೇಕು ನಾವು. ಸತೀದೇವಿ ಲಾಸ್ಟ್ ಅನಿಸ್ತದೆ. ಅದರಿಂದ ಅಕ್ಕನ ಗಂಡ ಅಂತ ಆಗ್ಬೇಕು ಅಷ್ಟೆ. ಅದರಿಂದ ನಮ್ಮನ್ನ ಏನ್ ಮಾಡ್ತಾರೆ, ಅವರು ಬಂಧು ಬಾಂಧವರೇ ಆಗಿದ್ದೀವಿ, ಅದರಿಂದ ನಮ್ಮನ್ನ ಏನ್ ಮಾಡೋದಿಲ್ಲ. ಅದರಿಂದ ನಾವು ಸಂತಾನವನ್ನ ಪಡೆಯೋಣ, ಗರ್ಭಾಧಾನ ಮಾಡಿಕೊಳ್ಳೋಣ ಹಾಗೆಂತ ಹೇಳಿದ್ರೆ ಅದಕ್ಕೆ ಕಶ್ಯಪರು ಹೇಳ್ತಾ ಇದ್ದಾರೆ,
ಪರಮಾತ್ಮನಿಗೆ ತನ್ನವರು ಸ್ವಜನಃ ಪರೋ, ಇವರೆಲ್ಲ ನನ್ನ ಬಂಧುಗಳು, ಇವರೆಲ್ಲ ವೈರಿಗಳು, ಹಾಗೆ ಅಂತ ಯೋಗ್ಯತಾ ಅತಿರೇಕೇನ ನಾಸ್ತಿ. ದೇವರಿಗೆ ಆ ರೀತಿಯಾಗಿ ಇಲ್ಲ. ಇವರು ನನ್ನ ಬಂಧುಗಳು, ಅದರಿಂದ ಏನಾದ್ರು ತಪ್ಪು ಮಾಡಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರೋಣ, ಇವರು ನನ್ನ ವೈರಿಗಳು, ಒಳ್ಳೇದು ಮಾಡಿದ್ರು ಕೂಡ ಅವ್ರನ್ನ ಧ್ವಂಸ ಮಾಡಿಬಿಡೋಣ, ಆ ರೀತಿಯಾದ ಬುದ್ಧಿ ಇರೋದಿಲ್ಲವಂತೆ ಅವರಿಗೆ. ಪರಮಾತ್ಮನಿಗೆ ಆ ರೀತಿಯಾಗಿ ಇಲ್ಲ ನೋಡಿ. ಅನೇಕ ದೃಷ್ಟಾಂತ ಇದೆ. ಸೋದರ ಮಾವನನ್ನೇ ಕೊಂದ ಅಂತ ಹೇಳ್ತಾರೆ. ಅದಕ್ಕೆ ಸೋದರ ಮಾವನ, ದಾಸರ ಪದವು ಇದು ನೋಡಿ, ಸೋದರ ಮಾವನ ಮಧುರೇಲಿ ಮಡುಗಿದ, ಹಾಗೆ. ಅದರಿಂದ ದೇವರಿಗೆ ಆ ರೀತಿಯಾದ ವಿಚಾರ ಇರೋದಿಲ್ಲ. ನಯಸ್ಯ ಲೋಕಿ ಸ್ವಜನ ಪರೋವ. ಅವರವರ ಯೋಗ್ಯತೆಗೆ ತಕ್ಕಂತೆ ಒಂದು ಪ್ರೀತಿಯನ್ನಾಗಲಿ ಎಲ್ಲವನ್ನೂ ಮಾಡ್ತಾನೆ. ಅವರ ದ್ವೇಷ ಆಗಲಿ ದೇವರು ಮಾಡೋದಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಮಾಡ್ತಾನೆ. ಅವರ ಯೋಗ್ಯತೆ ಭಕ್ತಿಯಿಂದ ಇದ್ದರೆ ಇವನು ಪ್ರೀತಿ ಮಾಡ್ತಾನೆ. ಅವರ ಯೋಗ್ಯತೆಯಲ್ಲಿ ದೇವರನ್ನ ದ್ವೇಷ ಮಾಡಿದರೆ ದೇವರು ಕೂಡ ಅವರನ್ನ ನಿಗ್ರಹ ಮಾಡ್ತಾನೆ, ಹಾಗೆ. ಅದರಿಂದ ದೇವರಿಗೆ ಪಕ್ಷಪಾತ ಎನ್ನುವುದಿಲ್ಲ. ಜೀವರ ಸ್ವಭಾವ ಹೇಗಿದೆಯೋ ಅದರ ತಕ್ಕಂತೆ ದೇವರು ವರ್ತಿಸ್ತಾನೆ. ಅದರಿಂದ ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ಮವರು ಹಾಗೆ ಅಂತ ದೇವರು ನನ್ನ ಬಿಡೋದಿಲ್ಲ. ಎಷ್ಟು ಹೇಳ್ತಾರೆ ನೋಡಿ. ಏನ ಚರಣೇನ ಆಪವಿದ್ಧಾಂ ತಿರ್ಯಕ್ ಪ್ರಹರತಾಂ ಭುಕ್ತಭೋಗ ಯಥಾ ಯಯಾ ತಾಂ ಅಪಿ ಅಜಾಂ ಗೃಹಭಾರ್ಯಾದಿರೂಪಾಂ ಪ್ರಕೃತಿಂ ತತೈಃ ತಂ ಆರಾಧ್ಯ ಆಶಾಸ್ಮಹೇ ಇಚ್ಛಾಮಹ ಅಂತ. ಏನೇ ಆಗಲಿ ನಾವು ಈ ರೀತಿಯಾಗಿ ಅತಿಕ್ರಮಿಸಿದ್ರೆ, ಹರಿವಾಯು ಗುರುಗಳ ಆಜ್ಞೆಯನ್ನ ಅತಿಕ್ರಮಿಸಿದರೆ, ನಾವು ಭೋಗ ಮಾಡತಕ್ಕ ಮನೆ, ಮಡದಿ, ಮಕ್ಕಳು ಅಂತ ಏನು ಸಂಬಂಧ ಇದೆ, ಇದು ವಿಷಯ ಪದಾರ್ಥಗಳು ಏನಿದೆ, ಇದೆಲ್ಲವನ್ನು ಕೂಡ ಪರಮಾತ್ಮ ತಿರಸ್ಕಾರ ಮಾಡಿ ತನ್ನ ಕಾಲಿಂದ ಧ್ವಂಸ ಮಾಡಿಬಿಡ್ತಾನೆ, ಹಾಗೆ ಅಂತ ಹೇಳ್ತಾರೆ. ಅದರಿಂದಲೇ ಸಜ್ಜನರು ಏನ್ ಮಾಡ್ತಾರೆ, ದೀರ್ಘವಾದ ವ್ರತಗಳನ್ನ ಆಚರಣೆ ಮಾಡಿಕೊಂಡು ಇರ್ತಾರೆ. ವ್ರತೈಹಿ ತಂ ಆರಾಧ್ಯ ಆಶಾಸ್ಮಹೇ ಅಂತ. ಇಂತಹ ಒಂದು ವ್ರತಗಳು, ದೇವರ ಸ್ಮರಣೆ, ಪೂಜೆ, ಶ್ರವಣಾದಿಗಳು, ಇದನ್ನೇ ಮಾಡ್ತಾ ನಾವು ಮಾಡ್ಲಿಕ್ಕೆ ಇಚ್ಛೆ ಪಡ್ತೀವಿ, ಬಿಟ್ಟು ಇಂಥ ಭೋಗಗಳನ್ನ ನಾವು ಮಾಡೋದಕ್ಕೆ ಇಚ್ಛೆ ಪಡೋದಿಲ್ಲ, ಹಾಗೆ ಅಂತ ಅರ್ಥ. ಅಂತ ನಮ್ಮಂತ ಜನರನ್ನ ಬತ ಇತ್ಯನೇನ ಅಸ್ಮಾಕಂ ನ ತಾದೃಶೈ ವೈರಾಗ್ಯಮಿತಿ ಸೂಚಯತಿ. ನಮಗೆ ಅಷ್ಟು ವೈರಾಗ್ಯ ಇರೋದಿಲ್ಲ. ಅದರಿಂದ ಕೆಲವೊಮ್ಮೆ ತಪ್ಪು ಮಾಡಬಹುದು, ಆದರೆ ಅದನ್ನ ಮಾಡಬಾರ್ದು, ಸಂಯಮದಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅತಃ ತದ್ಭಯಂ ಅಸ್ಮಾಕಂ ಅಸ್ತ್ಯೇವ. ಆ ರೀತಿಯಾಗಿ ನಾವೇನಾದ್ರು ಅತಿಕ್ರಮಿಸಿದರೂ ಕೂಡ ದೇವರು ಏನ್ ಮಾಡ್ತಾನೋ ಏನೋ ಅಂತ ಒಂದು ಭಯ ನಮಗೆ ಇದ್ದೇ ಇರುತ್ತದೆ. ಅದರಿಂದ ಸಾಮಾನ್ಯವಾಗಿ ನಾವು ಹರಿವಾಯು ಗುರುಗಳು ಹೇಳಿದನ್ನ ಮೀರಿ ನಡೆಯೋದಿಲ್ಲ. ಮಾಡಿದರೆ ಏನಾಗ್ತದೋ ಅಂತ ಒಂದು ಭಯ ಇದ್ದೇ ಇರ್ತದೆ ನೋಡಿ. ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಉಪದೇಶ ಮಾಡ್ತಾ ಇದ್ದಾರೆ ನೋಡಿ. ಅದರಿಂದ ಒಂದು ಮುಹೂರ್ತ ಕಾಲ ನೀನು ಸಹನೆ ಮಾಡ್ಕೊಂಡಿರು, ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಇನ್ನು ಕೆಲವು ಮಾತುಗಳಿದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.